ಮುಂಗಾರು ಮಳೆಗಿಂತ ಮುಂಚಿತವಾಗೇ ಮಳೆ ಬರ್ತಾ ಇದೆ. ಸೊ ಹೀಗಿರುವಾಗ ಜಲಾಶಯಗಳು ಭರ್ತಿಯಾಗೋದು ಸಹಜ. ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಬಾಗಿನ ಅರ್ಪಣೆ ಮಾಡಿದ್ದಾರೆ. ಮೇ ತಿಂಗಳಿನಲ್ಲಿಯೇ ಜಲಾಶಯ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಪ್ರವಾಹ ಸಂಭವಿಸದಂತೆ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿಕೊಂಡಿದ್ದಾರೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯ ಭರ್ತಿಯಾಗಿದೆ. ಶಾಸಕ ಸತೀಶ್ ಸೈಲ್, ಡಿಸಿ ಲಕ್ಷ್ಮೀ ಪ್ರಿಯರಿಂದ ಬಾಗಿನ ಅರ್ಪಣೆ. ಕದ್ರಾ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದ್ರಾ ಜಲಾಶಯಕ್ಕೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಸೈಲ್ ಮತ್ತು ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಡ್ಯಾಂನಲ್ಲಿ ಈಗಾಗಲೇ 31 ಮೀಟರ್ ನೀರಿನ ಮಟ್ಟ ಕೂಡ ಇದೆ. ಹೀಗಾಗಿ ಬಾಗಿನ ಅರ್ಪಿಸುವುದರ ಮೂಲಕ ಗೌರವವನ್ನು ಕೂಡ ನೀಡ್ತಾ ಇರುವಂತದ್ದು. ನಾನೀಗ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು. ಇದು ಕದ್ರಾದ ಜಲಾನಯನ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಡ್ಯಾಂನ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇವತ್ತು ಕೂಡ ಡ್ಯಾಂನ ನೀರಿನ ಮಟ್ಟ 31 ಮೀಟರ್ ನೀರಿನ ಮಟ್ಟ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಜಲಾಶಯಕ್ಕೆ ಗೌರವ ಒಂದು ಸೂಚಿಸುವ ಹಿನ್ನೆಲೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರಬಹುದು, ಪದಾಧಿಕಾರಿಗಳಾಗಿರಬಹುದು ಅಥವಾ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮತ್ತು ಮಳೆಗಾಲದ ಮುನ್ನೆಚ್ಚರಿಕೆಯಾಗಿ ಇಂತಹ ಸಂದರ್ಭದಲ್ಲಿ ಸಭೆಯನ್ನು ಮಾಡೋದರ ಮೂಲಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಮಳೆಗಾಲ ಸಂದರ್ಭದಲ್ಲಿ ನೀರಿನ ಮಟ್ಟ ಕಾದುಕೊಳ್ಳುವಂತೆ, ಅಂದ್ರೆ ಜಲಾಶಯದಿಂದ ಅತ್ಯಧಿಕ ಪ್ರಮಾಣದ ನೀರು ಒಂದೇ ಸಮನೆ ಬಿಡದಂತೆ, ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ವಹಿಸಬೇಕೆಂಬ ಸೂಚನೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ನೀಡಿದರು. ಯಾಕಂತ ಹೇಳಿದ್ರೆ 2019 ಮತ್ತು 2021 ಸಂದರ್ಭದಲ್ಲಿ ಅಣೆಕಟ್ಟಿನಿಂದ ಒಂದೇ ಸಮನೆ ನೀರು ಬಿಟ್ಟಿದ್ರು. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿಯಾಗಿ ಅಧಿಕ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬಂದಿರೋದ್ರಿಂದ ಒಂದೇ ಸಮನೆ ಗೇಟ್ ಅನ್ನ ಓಪನ್ ಮಾಡಿದ್ರು. ಹೀಗಾಗಿ ಸಂಬಂಧಪಟ್ಟ ಜನ ಕೂಡ, ಅಂದ್ರೆ ಕಾಳಿ ನದಿ ತೀರದ ಜನ ಕೂಡ ತೊಂದರೆ ಅನುಭವಿಸಿದ್ರು. ಹೀಗಾಗಿ ಈ ಬಾರಿ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದೆಂಬ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಅಧಿಕಾರಿಗಳಿಗೆ ಸಭೆಯ ಮೂಲಕ ತಿಳುವಳಿಕೆ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಂಗಾರು ಮಳೆಗಿಂತ ಮುಂಚಿತವಾಗೇ ಮಳೆ ಬರ್ತಾ ಇದೆ. ಸೊ ಹೀಗಿರುವಾಗ ಜಲಾಶಯಗಳು ಭರ್ತಿಯಾಗೋದು ಸಹಜ. ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಬಾಗಿನ ಅರ್ಪಣೆ ಮಾಡಿದ್ದಾರೆ. ಮೇ ತಿಂಗಳಿನಲ್ಲಿಯೇ ಜಲಾಶಯ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಪ್ರವಾಹ ಸಂಭವಿಸದಂತೆ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿಕೊಂಡಿದ್ದಾರೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯ ಭರ್ತಿಯಾಗಿದೆ. ಶಾಸಕ ಸತೀಶ್ ಸೈಲ್, ಡಿಸಿ ಲಕ್ಷ್ಮೀ ಪ್ರಿಯರಿಂದ ಬಾಗಿನ ಅರ್ಪಣೆ. ಕದ್ರಾ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದ್ರಾ ಜಲಾಶಯಕ್ಕೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಸೈಲ್ ಮತ್ತು ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಡ್ಯಾಂನಲ್ಲಿ ಈಗಾಗಲೇ 31 ಮೀಟರ್ ನೀರಿನ ಮಟ್ಟ ಕೂಡ ಇದೆ. ಹೀಗಾಗಿ ಬಾಗಿನ ಅರ್ಪಿಸುವುದರ ಮೂಲಕ ಗೌರವವನ್ನು ಕೂಡ ನೀಡ್ತಾ ಇರುವಂತದ್ದು. ನಾನೀಗ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು. ಇದು ಕದ್ರಾದ ಜಲಾನಯನ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಡ್ಯಾಂನ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇವತ್ತು ಕೂಡ ಡ್ಯಾಂನ ನೀರಿನ ಮಟ್ಟ 31 ಮೀಟರ್ ನೀರಿನ ಮಟ್ಟ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಜಲಾಶಯಕ್ಕೆ ಗೌರವ ಒಂದು ಸೂಚಿಸುವ ಹಿನ್ನೆಲೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಸೈಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರಬಹುದು, ಪದಾಧಿಕಾರಿಗಳಾಗಿರಬಹುದು ಅಥವಾ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮತ್ತು ಮಳೆಗಾಲದ ಮುನ್ನೆಚ್ಚರಿಕೆಯಾಗಿ ಇಂತಹ ಸಂದರ್ಭದಲ್ಲಿ ಸಭೆಯನ್ನು ಮಾಡೋದರ ಮೂಲಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಮಳೆಗಾಲ ಸಂದರ್ಭದಲ್ಲಿ ನೀರಿನ ಮಟ್ಟ ಕಾದುಕೊಳ್ಳುವಂತೆ, ಅಂದ್ರೆ ಜಲಾಶಯದಿಂದ ಅತ್ಯಧಿಕ ಪ್ರಮಾಣದ ನೀರು ಒಂದೇ ಸಮನೆ ಬಿಡದಂತೆ, ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ವಹಿಸಬೇಕೆಂಬ ಸೂಚನೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ನೀಡಿದರು. ಯಾಕಂತ ಹೇಳಿದ್ರೆ 2019 ಮತ್ತು 2021 ಸಂದರ್ಭದಲ್ಲಿ ಅಣೆಕಟ್ಟಿನಿಂದ ಒಂದೇ ಸಮನೆ ನೀರು ಬಿಟ್ಟಿದ್ರು. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿಯಾಗಿ ಅಧಿಕ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬಂದಿರೋದ್ರಿಂದ ಒಂದೇ ಸಮನೆ ಗೇಟ್ ಅನ್ನ ಓಪನ್ ಮಾಡಿದ್ರು. ಹೀಗಾಗಿ ಸಂಬಂಧಪಟ್ಟ ಜನ ಕೂಡ, ಅಂದ್ರೆ ಕಾಳಿ ನದಿ ತೀರದ ಜನ ಕೂಡ ತೊಂದರೆ ಅನುಭವಿಸಿದ್ರು. ಹೀಗಾಗಿ ಈ ಬಾರಿ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದೆಂಬ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಅಧಿಕಾರಿಗಳಿಗೆ ಸಭೆಯ ಮೂಲಕ ತಿಳುವಳಿಕೆ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಂಗಾರು ಮಳೆಗಿಂತ ಮುಂಚಿತವಾಗೇ ಮಳೆ ಬರ್ತಾ ಇದೆ. ಸೊ ಹೀಗಿರುವಾಗ ಜಲಾಶಯಗಳು ಭರ್ತಿಯಾಗೋದು ಸಹಜ. ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಬಾಗಿನ ಅರ್ಪಣೆ ಮಾಡಿದ್ದಾರೆ. ಮೇ ತಿಂಗಳಿನಲ್ಲಿಯೇ ಜಲಾಶಯ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಪ್ರವಾಹ ಸಂಭವಿಸದಂತೆ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿಕೊಂಡಿದ್ದಾರೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯ ಭರ್ತಿಯಾಗಿದೆ. ಶಾಸಕ ಸತೀಶ್ ಸೈಲ್, ಡಿಸಿ ಲಕ್ಷ್ಮೀ ಪ್ರಿಯರಿಂದ ಬಾಗಿನ ಅರ್ಪಣೆ. ಕದ್ರಾ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ್ದಾರೆ.
ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದ್ರಾ ಜಲಾಶಯಕ್ಕೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಶೈಲ್ ಮತ್ತು ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಡ್ಯಾಂನಲ್ಲಿ ಈಗಾಗಲೇ 31 ಮೀಟರ್ ನೀರಿನ ಮಟ್ಟ ಕೂಡ ಇದೆ. ಹೀಗಾಗಿ ಬಾಗಿನ ಅರ್ಪಿಸುವುದರ ಮೂಲಕ ಗೌರವವನ್ನು ಕೂಡ ನೀಡ್ತಾ ಇರುವಂತದ್ದು. ನಾನೀಗ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು. ಇದು ಕದ್ರಾದ ಜಲಾನಯನ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಡ್ಯಾಂನ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇವತ್ತು ಕೂಡ ಡ್ಯಾಂನ ನೀರಿನ ಮಟ್ಟ 31 ಮೀಟರ್ ನೀರಿನ ಮಟ್ಟ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಜಲಾಶಯಕ್ಕೆ ಗೌರವ ಒಂದು ಸೂಚಿಸುವ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಶೈಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರಬಹುದು, ಪದಾಧಿಕಾರಿಗಳಾಗಿರಬಹುದು ಅಥವಾ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮತ್ತು ಮಳೆಗಾಲದ ಮುನ್ನೆಚ್ಚರಿಕೆಯಾಗಿ ಇಂತಹ ಸಂದರ್ಭದಲ್ಲಿ ಸಭೆಯನ್ನು ಮಾಡುವುದರ ಮೂಲಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಮಳೆಗಾಲ ಸಂದರ್ಭದಲ್ಲಿ ನೀರಿನ ಮಟ್ಟ ಕಾದುಕೊಳ್ಳುವಂತೆ, ಅಂದ್ರೆ ಜಲಾಶಯದಿಂದ ಅತ್ಯಧಿಕ ಪ್ರಮಾಣದ ನೀರು ಒಂದೇ ಸಮನೆ ಬಿಡದಂತೆ, ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ವಹಿಸಬೇಕೆಂಬ ಸೂಚನೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ನೀಡಿದರು. ಯಾಕಂತ ಹೇಳಿದ್ರೆ 2019 ಮತ್ತು 2021 ಸಂದರ್ಭದಲ್ಲಿ ಅಣೆಕಟ್ಟಿನಿಂದ ಒಂದೇ ಸಮನೆ ನೀರು ಬಿಟ್ಟಿದ್ರು. ಅಂದ್ರೆ ಮಳೆ ಪ್ರಮಾಣ ಜಾಸ್ತಿಯಾಗಿ ಅಧಿಕ ಪ್ರಮಾಣದ ನೀರು ಜಲಾಶಯಕ್ಕೆ ಹರಿದು ಬಂದಿರೋದ್ರಿಂದ ಒಂದೇ ಸಮನೆ ಗೇಟ್ ಅನ್ನ ಓಪನ್ ಮಾಡಿದ್ರು. ಹೀಗಾಗಿ ಸಂಬಂಧಪಟ್ಟ ಜನ ಕೂಡ, ಅಂದ್ರೆ ಕಾಳಿ ನದಿ ತೀರದ ಜನ ಕೂಡ ತೊಂದರೆ ಅನುಭವಿಸಿದ್ರು. ಹೀಗಾಗಿ ಈ ಬಾರಿ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂಬ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯಾಗಿ ಇವತ್ತು ಅಧಿಕಾರಿಗಳಿಗೆ ಸಭೆಯ ಮೂಲಕ ತಿಳುವಳಿಕೆ ನೀಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಮುಂಗಾರು ಮಳೆಗಿಂತ ಮುಂಚಿತವಾಗೇ ಮಳೆ ಬರ್ತಾ ಇದೆ. ಸೊ ಹೀಗಿರುವಾಗ ಜಲಾಶಯಗಳು ಭರ್ತಿಯಾಗೋದು ಸಹಜ. ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಬಾಗಿನ ಅರ್ಪಣೆ ಮಾಡಿದ್ದಾರೆ. ಮೇ ತಿಂಗಳಿನಲ್ಲಿಯೇ ಜಲಾಶಯ ನೀರಿನ ಪ್ರಮಾಣ ಹೆಚ್ಚಳ ಆಗಿದೆ. ಪ್ರವಾಹ ಸಂಭವಿಸದಂತೆ ಅಧಿಕಾರಿಗಳು ಮಹತ್ವದ ಸಭೆ ಮಾಡಿಕೊಂಡಿದ್ದಾರೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಜಲಾಶಯ ಭರ್ತಿಯಾಗಿದೆ. ಶಾಸಕ ಸತೀಶ್ ಶೈಲ್, ಡಿಸಿ ಲಕ್ಷ್ಮೀಪ್ರಿಯರಿಂದ ಬಾಗಿನ ಅರ್ಪಣೆ. ಕದ್ರಾ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕದ್ರಾ ಜಲಾಶಯಕ್ಕೆ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಶೈಲ್ ಮತ್ತು ಜಿಲ್ಲಾಧಿಕಾರಿಗಳಂತ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಡ್ಯಾಂನಲ್ಲಿ ಈಗಾಗಲೇ 31 ಮೀಟರ್ ನೀರಿನ ಮಟ್ಟ ಕೂಡ ಇದೆ. ಹೀಗಾಗಿ ಬಾಗಿನ ಅರ್ಪಿಸುವುದರ ಮೂಲಕ ಗೌರವವನ್ನು ಕೂಡ ನೀಡ್ತಾ ಇರುವಂತದ್ದು. ನಾನೀಗ ಜಲಾಶಯದ ಮೇಲ್ಭಾಗದಲ್ಲಿದ್ದೇನೆ, ನೋಡ್ತಾ ಇರಬಹುದು. ಇದು ಕದ್ರಾದ ಜಲಾನಯನ ಪ್ರದೇಶ. ಪ್ರತಿ ವರ್ಷವೂ ಕೂಡ ಇಲ್ಲಿ ಮಳೆಗಾಲ ಸಂದರ್ಭದಲ್ಲಿ ಡ್ಯಾಂನ ನೀರಿನ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇವತ್ತು ಕೂಡ ಡ್ಯಾಂನ ನೀರಿನ ಮಟ್ಟ 31 ಮೀಟರ್ ನೀರಿನ ಮಟ್ಟ ಇದೆ. ಹೀಗಾಗಿ ಸಂಬಂಧಪಟ್ಟಂತೆ ಜಲಾಶಯಕ್ಕೆ ಗೌರವ ಒಂದು ಸೂಚಿಸುವ ಹಿನ್ನೆಲೆಯಲ್ಲಿ ಇವತ್ತು ಶಾಸಕರಾಗಿರುವಂತಹ ಸತೀಶ್ ಶೈಲ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಅವರು ಬಾಗಿನನ್ನು ಕೂಡ ಅರ್ಪಣೆ ಮಾಡಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರಬಹುದು, ಪದಾಧಿಕಾರಿಗಳಾಗಿರಬಹುದು ಅಥವಾ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು. ಮತ್ತು ಮಳೆಗಾಲದ ಮುನ್ನೆಚ್ಚರಿಕೆಯಾಗಿ ಇಂತಹ ಸಂದರ್ಭದಲ್ಲಿ ಸಭೆಯನ್ನು ಮಾಡುವುದರ ಮೂಲಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಮಳೆಗಾಲ ಸಂದರ್ಭದಲ್ಲಿ ನೀರಿನ ಮಟ್ಟ ಕಾದುಕೊಳ್ಳುವಂತೆ, ಅಂದ್ರೆ ಜಲಾಶಯದಿಂದ ಅತ್ಯಧಿಕ ಪ್ರಮಾಣದ ನೀರು ಒಂದೇ ಸಮನೆ ಬಿಡದಂತೆ, ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು, ಎಚ್ಚರಿಕೆ ವಹಿಸಬೇಕು.